ಆ ಹಿಂದುತ್ವ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ತೃಪ್ತಿಪಡಿಸುವ ರೀತಿಯ ಹಿಂದುತ್ವ. ನಮಗೆ ಬಿಜೆಪಿ ಮುಖ್ಯ ಅಲ್ಲ, ನಮಗೆ ಉಳಿಯಬೇಕಾಗಿರೋದು ಸಂಘ ಪರಿವಾರದ ಅಸ್ತಿತ್ವ, ಹಿಂದುತ್ವದ ಅಸ್ತಿತ್ವ ಎಂದು ಬಯಸುವ ಪ್ರತಿಯೊಬ್ಬ ಸಂಘ ಪರಿವಾರಿಗೂ ಕೂಡ ಇಷ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ತರಹದ ವ್ಯಕ್ತಿತ್ವಗಳು. ಹಾಗಾಗಿ ಕೇವಲ ವಿಜಯಪುರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಮಂಗಳೂರಿಗೂ ಕೂಡ ಲಗ್ಗೆ ಇಡುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಹೊಸ ಪಾರ್ಟಿ. ಸೊ ಸರ್ಕಾರ ರಚಿಸಲು ಬಿಜೆಪಿಗೆ ಸಾಧ್ಯವಾಗಿಯೇ ಇಲ್ಲ. ಕನಸು ನನಸಾಗುತ್ತಾ? ಸೊ ಬಿಜೆಪಿ ಈ ಭಯದಿಂದ ಹೊರಬರೋದು ಹೈಕಮಾಂಡ್ ಮುಖಾಂತರವಾಗಿ ಯತ್ನಾಳ್ ರವರನ್ನ ಕನ್ವಿನ್ಸ್ ಮಾಡದ ಹೊರತು ಸಾಧ್ಯವಿಲ್ಲ. ಯತ್ನಾಳ್ ಹೇಳಿದಂತೆ ಮಾಡುವ ವ್ಯಕ್ತಿತ್ವ. ಯತ್ನಾಳ್ಗೆ ಸಿಎಂ ಆಗುವ ಕನಸು, ಆದರೆ ಯತ್ನಾಳ್ ಕನಸು ನನಸಾಗುತ್ತಾ? ಸದ್ಯದ ರಾಜಕೀಯ ನೋಡಿದ್ರೆ ಇದು ಕಷ್ಟ ಸಾಧ್ಯ. ಹೊಸ ರಾಜಕೀಯ ಪಕ್ಷದ ಘೋಷಣೆ ಮಾಡೋದು ಸುಲಭ, ಆದರೆ ಅದಕ್ಕೆ ಬೇಕಾದ ಸಂಪನ್ಮೂಲ ಒದಗಿಸುವುದು ಕಷ್ಟ. ಯತ್ನಾಳ್ ಬಳಿ ಹೊಸ ಪಕ್ಷಕ್ಕೆ ಬೇಕಾಗುವಷ್ಟು ಸಂಪನ್ಮೂಲ ಇದೆಯಾ? ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಸಂಪನ್ಮೂಲ ಯಾರು ಒದಗಿಸ್ತಾರೆ? ಈ ಪ್ರಶ್ನೆಗಳಿಗೂ ಸದ್ಯಕ್ಕೆ ಉತ್ತರ ಸಿಗೋದು ಕಷ್ಟ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಯತ್ನಾಳ್ಗೆ ಸಿಎಂ ಆಗೋ ಕನಸು, ಆದರೆ ಯತ್ನಾಳ್ ಕನಸು ನನಸಾಗುತ್ತೆ. ಪಕ್ಷ ಕಟ್ಟುತ್ತೀನಿ ಅಂತ ಹೇಳಿ ಮೌಖಿಕವಾಗಿ ಹೇಳಿದ ಮಾತ್ರಕ್ಕೆ ಪಕ್ಷ ಕಟ್ಟೋದು ಸುಲಭ ಅಲ್ಲ, ಅದಕ್ಕೆ ಅದರದೇ ಆದ ಸಂಪನ್ಮೂಲಗಳು ಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಲ್ಲಿ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯನಾ? ಸರಿ, ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹೊಸ ಪಕ್ಷ ಒಂದು 7-8 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ಕೊಳ್ಳಿ. ಯಾವ ಕ್ಷೇತ್ರನ ಆಯ್ಕೆ ಮಾಡ್ಕೊತಾರೆ? ಉಡುಪಿ, ಮಂಗಳೂರು, ವಿಜಯಪುರ, ಇನ್ಯಾವುದು? ಗುಲ್ಬರ್ಗಾದಲ್ಲೊಂದು ಕ್ಷೇತ್ರ. ಅಲ್ಲಿ ಯಾವ ಜಾತಿಯ ಅಭ್ಯರ್ಥಿಯನ್ನು ನಿಲ್ಲಿಸ್ತೀರಿ? ಸವಾಲುಗಳು ಸಾವಿರಾರು. ಹೇಳೋದಕ್ಕೊಂದು ಮಾತು, ನಾನು ಪಾರ್ಟಿ ಕಟ್ಟುತ್ತೀನಿ, ಆದರೆ ಅದಕ್ಕೆ ಬೇಕಾದ ಸಂಪನ್ಮೂಲ ಬಿಜೆಪಿಯನ್ನ ಹೆದರಿಸೋದಕ್ಕೆ ನಾನು ಪಾರ್ಟಿ ಕಟ್ಟುತ್ತೀನಿ ಅನ್ನೋದಾದ್ರೆ ಈಶ್ವರಪ್ಪನವರು ಹೇಳಿದ್ರು ಹಂಗೇನೆ, ಕಟ್ಕಳಯ್ಯ ಹೋಗಯ್ಯ ಅಂದ್ರು ಬಿಜೆಪಿಗರು. ನಾನು ಹೊಸ ಪಾರ್ಟಿ ಕಟ್ಟುತ್ತೀನಿ ಎಂದಿದ್ದ ಈಶ್ವರಪ್ಪರಿಗೆ ಕಟ್ಕ ಹೋಗಯ್ಯ ಅಂದ್ರು. ಏನಾಯ್ತು? ಸೊ ಇವೆಲ್ಲವೂ ಕೂಡ ಮೌಖಿಕವಾಗಿ ಹೇಳೋದು ಸುಲಭ, ಆದ್ರೆ ಪ್ರಾಕ್ಟಿಕಲ್ ಕಷ್ಟ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.